ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಬೇಸಿಗೆಯ ಸ್ಪೆಷಲ್ ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಂತರೂ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಫಸ್ಟ್ಗೆ ನಾನಿಲ್ಲಿ ಅವಲಕ್ಕಿನ ಚೆಂದಾಗ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೆರಡು ಸಲ ವಾಶ್ ಮಾಡಿದರೆ ಸಾಕು. ಆಮೇಲೆ ಇದಕ್ಕೆ ಮೊಸರು ಹಾಕೋಬೇಕು. ಅಂದರೆ ಮೊಸರು ತೀರ ಗಟ್ಟಿನೂ ಇರಬಾರ್ದು, ತೀರ ತೆಳುವಾಗೂ ಇರಬಾರ್ದು, ಆ ಥರ ಇರಬೇಕು. ಈ ಥರ ಮೊಸರು ಹಾಕ್ಕೊಂಡು ಚೆಂದಾಗ ಕಲಿಸ್ಕೋಬೇಕು. ಆಮೇಲೆ ನಾನಿಲ್ಲಿ ಸಣ್ಣಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಚೆಂದಾಗಿ ಕೈ ಆಡಿಸ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಇನ್ನೊಂದು ಸಲ ಕೈ ಆಡಿಸ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಪುಟಾಣಿ ಚಟ್ನಿ, ಅಂದರೆ ಹುರ್ಗಡ್ಲೆ ಚಟ್ನಿ. ಸೊ ಅದನ್ನು ಒಂದು ಸಲ ನಿಮ್ಗೆ ತೋರಿಸ್ತೀನಿ. ಈ ಥರ ಬಿಸಿಲಿಗೆ ಹಾಕೊಂಡು ತಿಂತಾ ಇದ್ದರೆ ಕಾಂಬಿನೇಷನ್ ಇದ್ದರೆ ಮೂರೇಗೇನು. ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮನೇಲಿ ಮಾಡ್ಕೊಂಡು ನೋಡ್ಕೊಳ್ಳಿ.